ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಕನಕದಾಸರು ಮನುಷ್ಯನ ಜೀವನದೊಳಗ ನಾವು ಏನೆಲ್ಲ ಗಳಿಸಿದರೂ ಸಹಿತ ಕೊನೆಗೆ ನಮ್ಮ ಜೊತೆಗೆ ಬರುವುದು ಯಾವುದು ಅಂತಕ್ಕಂಥದ್ದನ್ನ ತಮ್ಮ ಒಂದು ಪದ್ಯದೊಳಗ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ. ಏನು ಬರುವುದೋ ಸಂಗಡ ಏನು ಬರುವುದೋ, ದಾನ ಧರ್ಮ ಮಾಡಿ ಬಹು ನಿಧಾನಿ ಎನಿಸಿಕೊಳ್ಳೋ ಮನುಜ. ಏನು ಬರುವುದೋ ಸಂಗಡ ಏನು ಬರುವುದೋ, ನಮ್ಮ ಜೊತೆ ಏನು ಬರ್ತೈತಿ ಅಂದ್ರೆ ನಾವು ಗಳಿಸಿದಂಥ ಆಸ್ತಿ ಸಂಪತ್ತು ಯಾವುದೂ ಬರೋದಿಲ್ಲ. ಬರುವುದು ಯಾವುದು ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ದಾನ, ನಾವು ಮಾಡಿರ್ತಕ್ಕಂಥ ಧರ್ಮ, ಇವೆರಡ ಬರ್ತಾವ ನಮ್ಮ ಜೊತೆ ಅಂತ ಹೇಳಿ ಕನಕದಾಸರು ಬರೀತಾರೆ. ಹೆಂಡರಿಲ್ಲ ಮಕ್ಕಳಿಲ್ಲ ಮಂಡೆ ತುಂಬ ಬಂಧು ಬಳಗ, ಕಂಡು ಬಿಡಿಸಿ ಕೊಂಬರಾರೋ ದಿಂಡಯಮನ ದೂತರೆಳೆಯೇ, ಬಂಡಿ ತುಂಬ ಇದ್ದ ದನವು ಉಳಿಯುವುದಿಲ್ಲವೋ, ನಿನ್ನ ಹೊಂದಿಕೊಂಡು ಬರುವ ವಸ್ತು ಕೀರ್ತಿ ಅಪಕೀರ್ತಿ ಎರಡೇ ಅಂತ ಹೇಳಿ ನಾವು ಮಾತಾಡುವಂಥ ಸಂದರ್ಭದೊಳಗೆ ಹೇಳ್ತಿರ್ತೇವೆ, ನಮಗೇನು ಕಡಿಮ್ರಿ, ನಮ್ಮ ಕೂದಲು ಎಳೆ ಎಷ್ಟದಾವಲ್ಲ, ಮಂಡೆ ತುಂಬ ಅಂತಂದ್ರೆ ತಲೆ ತುಂಬ ಕೂದಲು ಎಷ್ಟದಾವಲ್ಲ, ಅಷ್ಟು ಒಂದು ಕೂದಲಕ್ಕೊಂದು ಬಳಗೈತಿ ಅಂತ ಹೇಳಿ ಹೇಳ್ತಿರ್ತೇವೆ. ಅದಕ್ಕೆ ಇಂಥ ಕೂದಲಕ್ಕೊಂದು ಬಳಗಿದ್ದಂಥ ಸಂದರ್ಭದಲ್ಲಿಯೂ ಸಹಿತ ಯಮನ ದೂತರು ಬಂದು ಪಾಶ ಹಾಕಿ ನಮ್ಮನ್ನು ಎಳ್ಕೊಂಡು ಹೋಗುವಂಥ ಸಂದರ್ಭದೊಳಗ ಈ ಕೂದಲ ಎಳೆ ತುಂಬ ಇರ್ತಕ್ಕಂಥ ಬಂಧು ಬಳಗದವ್ರು ಯಾರೂ ನಮ್ಮನ್ನ ರಕ್ಷಣೆ ಮಾಡುವುದಿಲ್ಲ. ಬಂಡಿ ತುಂಬ ಇದ್ದ ದನವು ಉಳಿಯಿತೆಲ್ಲೆಲ್ಲೋ, ನಾವು ಗಳಿಸಿದಂಥ ಆ ಬಂಡಿ ತುಂಬ ಅತಿಯಾದ ಸಂಪತ್ತನ್ನು ನಾವು ಸಂಗ್ರಹ ಮಾಡಿದ್ರು ಸಹಿತ ಆ ಸಂಪತ್ತು ಅಲ್ಲೇ ಉಳಿತೈತಿ. ನಮ್ಮ ಜೊತೆ ಬರುವಂಥದ್ದು ಯಾವುದು ಅಂತಂದ್ರೆ ಕೀರ್ತಿ ಅಂತಕ್ಕಂಥದ್ದು ಒಂದು ಬರ್ತತಿ. ಕೀರ್ತಿ ಯಾವಾಗ ಬರ್ತತಿ ಅಂದ್ರೆ ದಾನ ಧರ್ಮಗಳನ್ನು ಮಾಡಿದಾಗ ಕೀರ್ತಿ ಬರ್ತತಿ. ದಾನ ಮಾಡಲಿಲ್ಲ, ಅಧರ್ಮ ಅನ್ಯಾಯ ಅನೀತಿಗಳನ್ನು ಮಾಡಿದ್ರೆ ಅಪಕೀರ್ತಿ ಬರ್ತತಿ ಅಂತಕ್ಕಂಥದ್ದನ್ನ ಕನಕದಾಸರು ಬರೀತಾರೆ. ಎನ್ನದೆಂದು ತನ್ನದೆಂದು ಹೊಣ್ಣು ಮಣ್ಣು ಹೆಣ್ಣಿಗಾಗಿ, ಘನ್ನವಾಗಿ ಬಾಯಿ ಬಿಡುತ್ತ ಬಂದೆ ಮೋಹನ, ಸನ್ನುತದಲ್ಲಿ ಪರಹಿತಾರ್ಥ ಮಾಡಿ ಪುಣ್ಯ ಪಡೆದೆ ಇನಿತು, ಮುಂದೆ ಕಿರುಕುಳದ ಕೋಪದಲ್ಲಿ ಕೆಡವಲು ಬೇಡ ಮನುಜ. ಅದಕ್ಕೆ ನೀನು ಏನು ಮಾಡಾಕತ್ತಿ ಅಂತಂದ್ರೆ ಹೆಣ್ಣು ಹೊಣ್ಣು ಮಣ್ಣು ಇವು ಮೂರು ನಂದ ಅಂತ ಹೇಳಿ ಬಡ್ಕೊಳಕತ್ತಿ, ಅವೆಲ್ಲ ಮೋಹದ ಬಲೆಗಳು. ಅದಕ್ಕಾಗಿ ನೀ ಏನು ಮಾಡ್ಬೇಕಂದ್ರೆ ಸಾಯುವುದ್ರೊಳಗ ಒಳ್ಳೆಯದನ್ನ ಮಾಡಬೇಕು. ಯಾರಿಗೆ? ಪರರಿಗಾಗಿ, ಈ ಸಮಾಜಕ್ಕಾಗಿ, ಈ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಮುಂದೆ ಯಮನ ದೂತರು ನಮ್ಮನ್ನ ನರಕದಲ್ಲಿ ಹಾಕಿ ಕೊಡುವಂತಹ ಶಿಕ್ಷೆ ಏನಾಗ್ತತಿ ಅಂದ್ರೆ ತಪ್ಪಿ ಹೋಗ್ತತಿ ಅಂತ ಹೇಳಿ. ಬತ್ತಲಿಂದ ಬರುತ್ತಲಿಹರು ಬತ್ತಲಿಂದ ಹೋಗುತ್ತಿಹರು, ಕತ್ತಲೆ ಕಾಲ ಬೆಳಕು ಮಾಡೆ ಹೊತ್ತ ಕಳೆದರು, ಸತ್ತರಿಲ್ಲ ಹೆತ್ತರಿಲ್ಲ ಹೊತ್ತುಕೊಂಡು ಹೋದರಿಲ್ಲ, ಮತ್ತೆ ದೇಹ ಮಣ್ಣು ಗೂಡಿದಂತೆ ಕೆಡಲು ಬೇಡ ಮನುಜ. ಬಂದಾಗ ಸಹಿತ ಬತ್ತಲೆ, ಹೋಗುವಾಗ ಸಹಿತ ಬತ್ತಲೆ, ಈ ನಡುವೆ ಕತ್ತಲು ರಾತ್ರಿ, ಈ ನಡುವೆ ಕತ್ತಲು ಬೆಳಕು ನೋಡ್ಕೊಂತ ಏನ್ ಮಾಡಿಬಿಟ್ಟೇವಂದ್ರೆ ಕಾಲವನ್ನ ಕಳೆದು ಬಿಟ್ಟೇವಿ. ಸತ್ತರಿಲ್ಲ ಹೆತ್ತರಿಲ್ಲ ಹೊತ್ತುಕೊಂಡು ಹೋದರಿಲ್ಲ, ನಮ್ಮನ್ನ ಏನ್ ಮಾಡಿದ್ರು ಸಹಿತ ಯಾರೂ ರಕ್ಷಣೆ ಮಾಡೋರಿಲ್ಲ. ಇಂತಹ ಒಂದು ಸ್ಥಿತಿಯೊಳಗೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ದಾನ ಧರ್ಮ ಪರೋಪಕಾರವನ್ನ ಮಾಡಬೇಕು ಅಂತ. ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಾಳಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತೀ ಕಾಯ, ಬಿಟ್ಟು ಹೋಗುವಾಗ ಬೊಟ್ಟು ಬಟ್ಟೆ ನಿನಗೆ ಹೊದಿಸಲಿಲ್ಲ, ದೃಷ್ಟಿ ನೋಟ ಕಟ್ಟ ಕಡೆಗೆ ಬಟ್ಟ ಬಯಲಾಯಿತು. ನಾವು ಯಾವುದಕ್ಕೂ ಸಹಿತ ಪರರಿಗಾಗಿ ಮತ್ತೊಬ್ಬರಿಗಾಗಿ ಏನೂ ಸಹಿತ ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಡಲಿಲ್ಲ, ಏನು ಮಾಡ್ದಂಗನ ಏನಾದ್ವಿ ಅಂದ್ರೆ ಬರೀ ಹೊಟ್ಟೆ ಕಿಚ್ಚಿನ ಒಳಗ ಬೆಂದು ನಾವೇನಾಗಿವಿ ಅಂದ್ರೆ ಸುಟ್ಟ ಸುಣ್ಣದ ಹರಳಿನಂಗ ದೇಹವನ್ನ ಮಾಡ್ಕೊಂಡ್ವಿ. ಹಿಂಗೆಲ್ಲ ಹಣಕ್ಕಾಗಿ ಸಂಪತ್ತಿಗಾಗಿ ದೇಹದ ಆರೋಗ್ಯವನ್ನ ಮರೆತು ದುಡಿದು ನಾವೇನಾಕ್ಯವಂದ್ರೆ ರೋಗದಿಂದ ಪೀಡಿತರಾಗಿ ಆ ಯಮನ ಒಂದು ಶರೆಯಾಗ್ತೀವಿ ಅಂತಕ್ಕಂಥದ್ದು. ಗುರುವ ತೋರಿ ನಿಂದ ನೀನು ಬರಿದೆ ಕಾಲ ಕಳೆದೆ, ಮುಂದರಿದು ನೋಡು ನರರ ತನುವ ದೊರಕಲರಿಯದು, ನೆರೆ ಮಹಾಮೂರ್ತಿ ಒಡೆಯ ಪರಮಗುರು ಚನ್ನ ಆದಿ ಕೇಶವನ ಚರಣ ಭಜಿಸಿ ಚಂಚಲ ಒಳಿದು ವರವ ಪಡೆದು ಹೊಂದು ಮುಕುತಿ. ಅದಕ್ಕೆ ಈ ಎಲ್ಲ ಕಷ್ಟಗಳನ್ನ ದೂರ ಮಾಡ್ಕೋಬೇಕಾಗಿತ್ತು ಅಂತಂದ್ರ ನಾವು ಏನಾದರೂ ಜೀವನದೊಳಗೆ ಸಾಧನೆ ಮಾಡ್ಬೇಕಾಯ್ತು, ಪುಣ್ಯದ ಗಂಟನ್ನು ಸಂಪಾದನೆ ಮಾಡ್ಬೇಕಾಯ್ತು ಅಂತಂದ್ರೆ
ಯೋಗ್ಯವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಸದ್ಗುರುವನ್ನ ಹುಡುಕಿಕೊಂಡು ಸದ್ಗುರುವಿನ ಸೇವೆಯನ್ನ ಮಾಡಿಕೊಂಡು ಅನಂತರ ಅವನ ಲೀಲಾ ವಿನೋದದೊಳಗೆ ನಾವು ಸಹಿತ ಒಂದಾಗಿ ಚೆಂದಾಗಿ ಆ ಗುರುವಿನ ಕರುಣೆಯನ್ನ ಪಡೆದಾಗ ಮಾತ್ರ ನಮಗ ಆ ಚನ್ನ ಆದಿ ಕೇಶವನ ಚರಣ ಭಜಿಸಿ ಆ ದೇವರ ನಾಮಸ್ಮರಣೆಯನ್ನ ಚಂಚಲ ಆಗದಂಗ ಮನಸ್ಸು ಚಂಚಲ ಆಗದಂಗ ಸದಾವಕಾಲ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದಾಗ ಮಾತ್ರ ನಮಗ ಮುಕ್ತಿ ದೊರಕ್ತತಿ ಅಂತಕ್ಕಂಥ ಮಾತನ್ನ ಕನಕದಾಸರು ಬಹಳಷ್ಟು ಸುಂದರವಾಗಿ ಅನೇಕ ವೈರಾಗ್ಯದ ಪದ್ಯಗಳನ್ನು ಬರೆದಂಥವ್ರು. ಹೀಗೆ ನಾವೇನು ಮಾಡ್ಬೇಕಂದ್ರ ಬದುಕು ಎಲ್ಲರೂ ನಡೆಸ್ತಾರ, ಆದ್ರೆ ಬದುಕನ್ನ ತಿಳಿದು ನಡೆಸೋರು ಬಹಳಷ್ಟು ಕಡಿಮೆ ಇರ್ತಾರೆ. ಹೀಗಾಗಿ ಯಾವುದನ್ನು ಮಾಡಿದರೆ ಧರ್ಮ ಬರ್ತತಿ, ಯಾವುದನ್ನು ಮಾಡಿದರೆ ಪುಣ್ಯ ಬರ್ತತಲ್ಲ, ಅವುಗಳನ್ನ ತಿಳಿದು ಧರ್ಮವನ್ನ ಆಚರಣೆ ಮಾಡಬೇಕು, ಕರ್ಮವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.